ಈಗಾಗಲೇ ಡಿಕೆ ಸರ್ಕಾರ ರಚನೆಯಾಗಿ ಒಂದು ತಿಂಗಳಾಯಿತು. ಒಂದು ತಿಂಗಳಾದರೂ ಕೂಡ ಡಿಕೆ ಕ್ಯಾಬಿನೆಟ್ಗೆ ಯಾವ್ಯಾವ ಶಾಸಕರು ಸಚಿವರಾಗಿ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲಗಳು ಇದ್ದೇ ಇದೆ, ಜಟಾಪಟಿ ನಡೀತಾನೆ ಇದೆ. ಇದೀಗ ಜುಲೈ 14ಕ್ಕೆ ಸಂಪುಟ ವಿಸ್ತರಣೆ ಲಿಸ್ಟ್ ರೆಡಿ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಸುಪ್ರೀಂ ರಾಹುಲ್ ಗಾಂಧಿ ಒಪ್ಪಿಗೆ ಬೇಕಷ್ಟೇ ಈ ವಿಚಾರಕ್ಕೆ. ಜುಲೈ 14ಕ್ಕೆ ಸಂಪುಟ ವಿಸ್ತರಣೆಯ ಲಿಸ್ಟ್ ರೆಡಿ ಆದರೆ ಕಾಂಗ್ರೆಸ್ ಸುಪ್ರೀಂ ರಾಹುಲ್ ಗಾಂಧಿ ಒಪ್ಪಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇದೆ. ಆಕಾಂಕ್ಷಿಗಳಿಗೆ ಸಣ್ಣ ಶಾಕ್ ಕೊಟ್ಟ ರಾಹುಲ್ ಗಾಂಧಿ. ಸಂಪುಟ ವಿಸ್ತರಣೆ ಅಲ್ಲ, ಫಾರಿನ್ ಟೂರ್ ವಿಸ್ತರಣೆ. ಹೌದು, ರಾಹುಲ್ ಗಾಂಧಿ ವಿದೇಶಿ ಪ್ರವಾಸ ವಿಸ್ತರಣೆ. ಇನ್ನು 3 ದಿನ ವಿದೇಶದಲ್ಲೇ ರಾಗ ಠಿಕಾಣಿ. ಅದೇ ಕಾರಣಕ್ಕೆ ಡಿಕೆಶಿ ಸಿದ್ದು ದೆಹಲಿಯಾನ ಮುಂದೂಡಿಕೆ ಆಗಿದೆ. ಹಾಗಾದ್ರೆ ಡಿಕೆಶಿ ಸಂಪುಟ ವಿಸ್ತರಣೆ ಆಗೋದು ಯಾವಾಗ? ಬಕ ಪಕ್ಷಿಗಳಂತೆ ಕಾಯ್ತಿರೋ ಶಾಸಕರಿಗೆ ಸಿಹಿ ಸುದ್ದಿ ಯಾವಾಗ? ಜುಲೈ 14ಕ್ಕೆ ಸಂಪುಟ ವಿಸ್ತರಣೆಯ ಲಿಸ್ಟ್ ರೆಡಿಯಾಗಿದೆ. ಇದಕ್ಕೆ ಕಾಂಗ್ರೆಸ್ನ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿ ಒಪ್ಪಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ನಡೀತಾ ಇದೆ. ಆಕಾಂಕ್ಷಿಗಳಿಗೆ ಒಂದು ಕಡೆ ಶಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಇನ್ನೇನಪ್ಪ ಜುಲೈ ಮಂತಲ್ಲಿ, ಜುಲೈ ಮೊದಲನೇ ವಾರದಲ್ಲೇ ಲಿಸ್ಟ್ ರೆಡಿ ಆಗ್ಬಿಡುತ್ತೆ. ಯಾರು ಸಚಿವ ಆಗ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಕಾಂಕ್ಷಿಗಳು ಕೂಡ ಬಕ ಪಕ್ಷಿಗಳಂತೆ ಕಾಯ್ಕೊಂಡಿದ್ರು. ಬಟ್ ಇದೀಗ ಶಾಕ್ ಎದುರಾಗಿದೆ. ಜುಲೈ 5ಕ್ಕೆ ದೆಹಲಿಗೆ ಹೋಗಲಿಲ್ಲ ಡಿಕೆಶಿ ಸಿದ್ದರಾಮಯ್ಯ. ಜುಲೈ 5ರ ಬದಲು ಜುಲೈ 8ರಂದು ದೆಹಲಿಯಾನ. ರಾಹುಲ್ ಗಾಂಧಿ ಬಂದ ಬಳಿಕವೇ ಸಿದ್ದು ಡಿಕೆಶಿ ದೆಹಲಿಗೆ ತೆರಳುತ್ತಾರೆ. ಜುಲೈ 9 ಮತ್ತು 10ರಂದು ಸಂಪುಟ ರಚನೆ ಬಗ್ಗೆ ಚರ್ಚೆ ಆಗುತ್ತೆ. ಆಷಾಢಕ್ಕೂ ಮುನ್ನವೇ ಸಚಿವರ ಪ್ರಮಾಣ ವಚನ ಫಿಕ್ಸ್ ಆಗುತ್ತೆ. ಜುಲೈ 14ರಂದು ಸಚಿವರ ಪ್ರಮಾಣ ವಚನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಯಾರಿಗೆ ಅದೃಷ್ಟ, ಯಾರಿಗೆ ದುರಾದೃಷ್ಟ, ಯಾರಿಗೆ ಅವಕಾಶ ಒದಗಿ ಬರುತ್ತೆ, ಯಾರಿಗೆ ಅವಕಾಶ ಸಿಗೋದಿಲ್ಲ, ಈ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಜುಲೈ 5ಕ್ಕೆ ದೆಹಲಿಗೆ ಹೋಗಲಿಲ್ಲ ಡಿಕೆಶಿ ಮತ್ತು ಸಿದ್ದರಾಮಯ್ಯ. ಯಾಕೆ ಹೋಗಲಿಲ್ಲ ಅಂತ ಅಂದ್ರೆ, ದೆಹಲಿಗೆ ಹೋಗಬೇಕು ಅಂತ ಅಂದ್ರೆ ಅಲ್ಲಿ ಹೈಕಮಾಂಡ್ ಇರಬೇಕಲ್ಲ. ಅಂದ್ರೆ ಹೈಕಮಾಂಡ್ ಅಂದ್ರೆ ಸುಪ್ರೀಂ ಅಂದ್ರೆ ರಾಹುಲ್ ಗಾಂಧಿ ಇರಬೇಕಲ್ವ. ರಾಹುಲ್ ಗಾಂಧಿ ಇರಲಿಲ್ಲ ಅನ್ನುವಂಥ ಕಾರಣದಿಂದಾಗಿ. ಇನ್ನು ಜಿಲ್ಲಾವಾರು ಸಂಭಾವ್ಯ ಸಚಿವರು ಯಾರ್ಯಾರು? SR ಶ್ರೀನಿವಾಸ್ ತುಮಕೂರು ಕ್ಷೇತ್ರ, ಇನ್ನು KM ಶಿವಲಿಂಗೇಗೌಡ ಇದ್ದಾರೆ ಹಾಸನದಿಂದ. ಅದೇ ರೀತಿಯಾಗಿ PM ನರೇಂದ್ರ ಸ್ವಾಮಿ ಮಂಡ್ಯ, ಸಿ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ, ಜಮೀರ್ ರಿಜ್ವಾನ್ ಹರ್ಷದ್ ಬೆಂಗಳೂರು ನಗರ, SN ಸುಬ್ಬಾರೆಡ್ಡಿ ಇದ್ದಾರೆ ಕೋಲಾರ, ಬೆಂಗಳೂರು ಬೇಳೂರು ಗೋಪಾಲಕೃಷ್ಣ ಶಿವಮೊಗ್ಗದಿಂದ, ಇನ್ನು ನಯನಾ ಮೋಟಮ್ಮ ಚಿಕ್ಕಮಗಳೂರು, ಮಂಕಾಳು ವೈದ್ಯ ಇದ್ದಾರೆ ಉತ್ತರ ಕನ್ನಡ, ರುದ್ರಪ್ಪ ಲಮಾಣಿ ಹಾವೇರಿ ಕ್ಷೇತ್ರದಿಂದ. ಸಂಭಾವ್ಯ ಸಚಿವರ ಲಿಸ್ಟ್ ಅನ್ನ ಹೇಳ್ತಾ ಇದ್ದೀವಿ ನಾವು. ಲಕ್ಷ್ಮಣ ಸವದಿ ಬೆಳಗಾವಿ ಕ್ಷೇತ್ರ, ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ, ಅಪ್ಪಾಜಿ ನಾಡಗೌಡ ಇದ್ದಾರೆ ವಿಜಯಪುರ, ಸಲೀಂ ಅಹಮದ್ ಕಲ್ಯಾಣ ಕರ್ನಾಟಕದ ಮುಸ್ಲಿಂ, ಬಿ ನಾಗೇಂದ್ರ ಬಳ್ಳಾರಿ, ಬಸವರಾಜ ರಾಯರೆಡ್ಡಿ ಕೊಪ್ಪಳ, ರಘುಮೂರ್ತಿ ಚಿತ್ರದುರ್ಗ, SS ಮಲ್ಲಿಕಾರ್ಜುನ್ ದಾವಣಗೆರೆ ಕ್ಷೇತ್ರ. ಲಕ್ಷ್ಮಣ್ ಸವದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗಾವಿ ಕ್ಷೇತ್ರಕ್ಕೆ 3 ಆಯ್ಕೆ ಅಂತ ಹೇಳಲಾಗ್ತಾ ಇದೆ. 3 ಆಯ್ಕೆಯಲ್ಲಿ ಈಗಾಗಲೇ ಒಬ್ಬರು ಸತೀಶ್ ಜಾರಕಿಹೊಳಿಗೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಇನ್ನು ಉಳಿದಂಥವರು ಲಕ್ಷ್ಮಣ್ ಸವದಿ ಇದ್ದಾರೆ ಆಕಾಂಕ್ಷಿಯಾಗಿ, ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಯಾರಿಗೆ ಅವಕಾಶ ಅಂತ ಇಲ್ಲಿ ಒದಗಿಸಿ ನೋಡಿದಾಗ ಲಕ್ಷ್ಮಣ್ ಸವದಿ ಹೆಸರು ಲಿಸ್ಟ್ ಅಲ್ಲಿ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಕ್ಯಾಬಿನೆಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ರು, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ರು. ಇದೀಗ ನಯನಾ ಮೋಟಮ್ಮ ಮಹಿಳಾ ಲಿಸ್ಟ್ನಲ್ಲಿ ಮಹಿಳಾ ಕೋಟಾ ಅಂತ ನೋಡಿದಾಗ ನಯನಾ ಮೋಟಮ್ಮ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಲಕ್ಷ್ಮಣ ಸವದಿಗೆ ಅವಕಾಶಗಳು ಒದಗಿ ಬರುವಂಥದ್ದಿದೆ.
ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಜುಲೈ 14ನೇ ತಾರೀಕು ಸಚಿವರ ಪ್ರಮಾಣ ವಚನ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದಿಷ್ಟು ಸಂಭಾವ್ಯ ಸಚಿವರು ಕೂಡ ಇರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ಏನು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಾಸಕರುಗಳ ಒತ್ತಡ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ರಾಹುಲ್ ಗಾಂಧಿ ಫಾರಿನ್ ಟೂರ್ ಇದ್ದಿದ್ರಿಂದ ಇದು ತಡವಾಯ್ತು ಅನ್ನುವಂತಹದ್ದು ಕೂಡ ಒಂದು ರೀಸನ್. ಇದೀಗ ಇವತ್ತು ರಾತ್ರಿ ವೇಳೆಗೆ ರಾಹುಲ್ ಗಾಂಧಿ ವಾಪಸ್ ವಿದೇಶದಿಂದ ವಾಪಸ್ ಆಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಬಹುತೇಕವಾಗಿ 15ರ ಒಳಗಾಗಿ, ಅಂದ್ರೆ ಇದೇ ತಿಂಗಳ 15 ಅಥವಾ 14ರ ಒಳಗಾಗಿ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ. ದಿನದಿಂದ ದಿನಕ್ಕೆ ಪಟ್ಟಿ ದೊಡ್ಡದಾಗ್ತಾನೆ ಹೋಗ್ತಿದೆ. ಹಳೆಯ ಸಚಿವರುಗಳಿದ್ದಾರೆ, ಅಂದ್ರೆ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಇದ್ದಂತಹ ಸಚಿವರುಗಳಿದ್ದಾರೆ, 4-5 ಬಾರಿ ಗೆದ್ದಂತಹ ಶಾಸಕರುಗಳಿದ್ದಾರೆ, ಜೊತೆಗೆ ಹೊಸ ಶಾಸಕರುಗಳು ಕೂಡ ಒತ್ತಡವನ್ನ ಹಾಕ್ತಿದ್ದಾರೆ. ಹೀಗೆ ಸಾಕಷ್ಟು ಗೊಂದಲಗಳು ಇರೋದ್ರಿಂದ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆದ್ರೆ ಆಡಳಿತ ಯಂತ್ರವನ್ನ ಚುರುಕುಗೊಳಿಸಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇದೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಲಿಸ್ಟ್ನಲ್ಲಿರುವಂಥ ಒಂದಿಷ್ಟು ಹೆಸರುಗಳನ್ನು ನಾವು ಗಮನಿಸಿ ನೋಡಿದಾಗ ಇಲ್ಲಿ ಬಳ್ಳಾರಿ ಬಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವಕಾಶವನ್ನು ಮಾಡಿಕೊಡುತ್ತಾ ಕಾಂಗ್ರೆಸ್ ಅಂತ? ಏಕೆಂದರೆ ಈಗಾಗಲೇ ಬಿ ನಾಗೇಂದ್ರ ವಿಚಾರದಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕೇಸ್ಗಳಿರುವಂಥದ್ದು. ಸೊ ಹಾಗಾಗಿ ಜನ ಇದನ್ನು ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೆ